ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶರಣ್ಯ ಶೆಟ್ಟಿ. ಇವತ್ತು ನಾನು ಮಾತಾಡ್ತಾ ಇರೋದು ನನ್ನ ಊರು ಗರ್ತಿಕೆರೆ ಬಗ್ಗೆ. ಸೊ ನಾನು ಬೆಳೆದಿದ್ದು ಬೆಂಗಳೂರೇ ಆದ್ರೂ ಪ್ರತಿ ಬೇಸಿಗೆ ರಜಕ್ಕೂ ಗರ್ತಿಕೆರೆಗೆ ಹೋಗ್ತಾ ಇದ್ದೆ. ಅಲ್ಲಿ ನನ್ನ ತಾತ ಅಜ್ಜಿ ನನ್ನ ಇಡೀ ಕುಟುಂಬ ಇರೋರು. ವಾಪಸ್ ರಜಾ ಮುಗ್ದು ಬರ್ಬೇಕಾದ್ರೆ ತುಂಬಾ ಬೇಜಾರಾಗೋದು. ಅಷ್ಟು ನನಗೆ ಗರ್ತಿಕೆರೆ ತುಂಬಾ ಇಷ್ಟವಾದಂತ ಜಾಗ. ಸೊ ಈ ಊರಲ್ಲಿ ಅಮೃತ ಅನ್ನೋ ಒಂದು ಶಾಲೆ ಇದೆ. ಈ ಶಾಲೆಗೆ 73 ವರ್ಷ ಕಂಪ್ಲೀಟ್ ಆಗಿದೆ. ಇಲ್ಲಿ ಕಾಲೇಜ್ ಕೂಡ ಲೇಟರ್ ಆನ್ ಡೇಸ್ ಆಗಿದೆ. ಅಂಡ್ ನಾನು ಕೂಡ ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಅತ್ತೆ ಚಿಕ್ಕಮ್ಮ ಜೊತೆ ಆ ಶಾಲೆಗೆ ಹೋಗಿರೋ ನೆನಪು ಒಂದಿನ 2 ದಿನ ಹಾಗೆ ಹೋಗಿ ಬಂದಿದ್ದೀನಿ. ಸೊ ಇದರ ಪ್ರಯುಕ್ತ ಈಗ ಅಮೃತ ಸ್ನೇಹ ಸಮ್ಮೇಳನ ಅಂತ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ನವೆಂಬರ್ 23 ಬೆಳಗ್ಗೆ 9 ಗಂಟೆಯಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅಂಡ್ ಇದ್ರಲ್ಲಿ ಏನ್ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಅಂತ ಅಂದ್ರೆ, ಯಾರ್ಯಾರು ಈ ಕಾಲೇಜಿಂದ ಸ್ಕೂಲಿಂದ ಆಚೆ ಹೋಗಿದ್ದಾರೆ, ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕರೆದು ಗೌರವನ ಅರ್ಪಿಸ್ತಾರೆ. ಅಂಡ್ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನನ್ನ ತಾಯಿ, ನನ್ನ ಇಡೀ ಕುಟುಂಬ ಅಲ್ಲಿ ಓದಿದೆ. ಅಂಡ್ ನನ್ನ ತಾಯಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಅವರು ಹಾಡು ಹೇಳ್ತಾ ಇದ್ರು, ನಾಟಕ ಮಾಡ್ತಾ ಇದ್ರು ಅಂತೆಲ್ಲ ಕೇಳಿದೀನಿ ಅವ್ರ ಬಾಯಿಂದ. ಸೊ ಇವಾಗ ನಾನಾಗಿ ಒಂದು ಅವರ ಓದಿದ್ದು, ಅವರು ಬೆಳೆದಿದ್ದು ಜಾಗನ ನೋಡೋ ಒಂದು ಆಪರ್ಚುನಿಟಿ ನಂಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಈ ತರ ಆಪರ್ಚುನಿಟೀಸ್ ಎಲ್ರಿಗೂ ಸಿಗಲ್ಲ, ಯಾಕಂದ್ರೆ 4,000 5,000 ಜನ ಯಾರು ಸೇರ್ತಾರೆ, ಪ್ರತಿಯೊಬ್ರು ಈ ಒಂದು ಮೆಮೊರಿನ ಮೆಲ್ಕ್ ಹಾಕೋದು, ಅಥವಾ ಟೀಚರ್ಸ್ ಬರ್ತಾರೆ ಅವ್ರನ್ನೆಲ್ಲ ಮೀಟ್ ಮಾಡೋದು, ಮೀಟ್ ಅಂಡ್ ಗ್ರೀಟ್, ಇವೆಲ್ಲ ಯಾರಿಗೂ ಸಿಗಲ್ಲ. ಸೊ ಇಂಥ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್, ಎಮೋಷನಲ್ ಪ್ರೋಗ್ರಾಮ್ನ ಆಯೋಜಿಸೋದಕ್ಕೆ ಯಾರ್ಯಾರು ಇದರಲ್ಲಿ ಫ್ಯಾಕಲ್ಟಿ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಗ್ಲಿ. ಅಂಡ್ ಪ್ರತಿಯೊಬ್ರು ಯಾರ್ಯಾರು ಅಮೃತ ಕಾಲೇಜಲ್ಲಿ ಓದಿದೀರಾ, ಅಮೃತ ಶಾಲೆಯಲ್ಲಿ ಓದಿದೀರಾ, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು. ಸೊ ನಾನು ಕೂಡ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ನನ್ನ ತಾಯಿ ಓದಿರೋ ಶಾಲೆಗೆ ಭೇಟಿ ನೀಡೋಕ್ಕೆ.